ನಮಸ್ಕಾರ. ಈ ಕೂಡಲೇ ಕಿಚ್ಚ ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು, ಯುದ್ಧಕ್ಕೆ ರೆಡಿ ಅಂತ ಹೇಳಿ ಏನು ಯುವಕರನ್ನ ಕೆಟ್ಟ ದಾರಿಯಲ್ಲಿ ಪ್ರೋತ್ಸಾಹ ಮಾಡ್ತಾ, ಆಮೇಲೆ ಈಗಾಗಲೇ ಇದರಿಂದ ಪ್ರಚೋದನೆಗೊಳಗಾಗಿ ನಾಳೆ ಕರ್ನಾಟಕದಲ್ಲಿ ಗಲಭೆಗಳು ಎದ್ದಳೋ ಅಂಥ ಸಂದರ್ಭ ಬಂದಿದೆ. ಅದರಿಂದ ಏನು ಕಮಿಷನರು ಮತ್ತು DIG ಅವರು ಕೂಡಲೇ ಸುಮೋಟೋ ಪ್ರಕರಣ ದಾಖಲಿಸ್ಕೊಬೇಕು. ಇಲ್ಲ ಅಂದರೆ ನಾವು ಗುರುವಾರ ಸರ್ವ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಒಂದೇ ಮಾತ್ರ ವೇದಿಕೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ಸಂಘಟನೆಗಳನ್ನ ಬೆಂಬಲ ತಗೊಂಡು ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೇವೆ. ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸೋಕ್ಕೆ ಗುರುವಾರ ನಾವು ಪ್ರಕರಣ ಕೊಡೋಣ. ಇವ್ರ ಮೇಲೆ ಇವ್ರಿಗೆ ಜೈಲಿಗೆ ಹಾಕುವಂಥ ಕೆಲಸ ಮಾಡಬೇಕು. ಕೂಡಲೇ ಸರ್ಕಾರ ಇಂಥ ಒಂದು ವಿಚಾರಗಳಿಗೆ ಪ್ರೇರೇಪಿಸಬಾರ್ದು, ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಸುದೀಪ್ ಅವ್ರು ಮಾಡಿರೋಂಥ ಭಾಷಣದಿಂದ ಈಗಾಗಲೇ ಯುವಕರು ಪ್ರಚೋದನೆಗೊಳಗಾಗಿ ಹೊಡೆದಾಟ ಮಾಡಿಕೊಂಡು ನಾಳೆ ಜೈಲುಗಳಿಗೆ ಹೋದರೆ ಯಾರು ಸುದೀಪ್ ಅವ್ರು ಆಗ್ತಾರ ಜವಾಬ್ದಾರಿಗಳು? ಮತ್ತು ಸುದೀಪ್ ಅವರು ಒಬ್ಬರು ಮೇರು ನಟರಾಗಿ ವರ್ತನೆ ಮಾಡಬೇಕೆ ಹೊರತು ಎಲ್ಲೋ ಒಂದು ಕಡೆ ಆ ಭಾಷಣ ನೋಡಿದ್ರೆ ಪುಡಿ ರೇವಡಿಗಳು ಮಾತಾಡೋ ರೀತಿ ಭಾಷಣಗಳನ್ನ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಎಲ್ಲೋ ಒಂದು ಕಡೆ ಸುದೀಪ್ ಅವರು ಈ ವಿಚಾರದಲ್ಲಿ ಪ್ರೇರೇಪಿಸಿ ಕೋಮುಗಲಭೆ ಸೃಷ್ಟಿ ಮಾಡಿ ಮಾರ್ಕ್ ಎಂಬ ಚಲನಚಿತ್ರ ಅವರ ಬೆಳೀಲಿಕ್ಕೆ ಕಾರಣ, ಆ ಒಂದು ಚಲನಚಿತ್ರ ಬೆಳೀಲಿ ಅಂತ ಹೇಳಿ ಈ ರೀತಿ ಒಂದು ಪ್ರಚೋದನೆನ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಕೂಡಲೇ ಇದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಜೈಲ್ಗೆ ಕಟ್ಟುವಂಥ ಕೆಲಸನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ನಾನು ನಿಮ್ಮ CM ಶಿವಕುಮಾರ್ ನಾಯಕ್, ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮತ್ತು ಕರ್ನಾಟಕ ಒಂದೇ ಮಾತ್ರ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.